ಹಲೋ ಫ್ರೆಂಡ್ಸ್, ನಾನಿವತ್ತು ದೊಡ್ಡಪತ್ರೆ ಎಲೆಯಿಂದ ಚಟ್ನಿ ಮಾಡೋದು ಹೇಗೆ ಹೇಳ್ಕೊಡ್ತೆ. ಇದಕ್ಕೆ ನಂಗಳ ಬದಿಗೆ ಸಾಂಬಾರು ಸೊಪ್ಪು ಹೇಳ್ತಾ ಹಾಗೆ ಇಂಗ್ಲೀಷಲ್ಲಿ ಮ್ಯಾಕ್ಸಿಕನ್ ಮಿಂಟ್ ಹೇಳ್ತಾ. ಇವಾಗ ನಾನು ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಅಪ್ಪಷ್ಟು ಬೆಣ್ಣೆನ ಹಾಯ್ಕೊತಾ ಇದ್ದೆ. ಎಣ್ಣೆ ಬೇಕಾದರೂ ಯೂಸ್ ಮಾಡಲಿಡ್ಡಿಲೆ, ನಾನು ಇದಕ್ಕೆ ಬೆಣ್ಣೆನ ಯೂಸ್ ಮಾಡಿದ್ದೆ. ಹಾಗೆ 1 ಸ್ಪೂನ್ ಅಪ್ಪಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೆ. ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪನ್ನು 1 ಹಿಡಿಯಪ್ಪಷ್ಟು ತಗೊಂಡು ಅದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೆ. ಇದು ಹುರಿದಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳವು. ಹುರಿದಿದ್ದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಖಾರಕ್ಕೆ ತಕ್ಕಷ್ಟು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸನ್ನು ಹಾಕ್ಕೊಂಡು, ನಾನು ಒಂದು 4 ಮೆಣಸನ್ನು ಹಾಕ್ತಿದ್ದೆ. ಹಾಗೆ ಒಂದು 2 ಹಿಡಿಯಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ತಿದ್ದೆ. ಹಾಗೆ 1-2 ಸ್ಪೂನ್ ಅಪ್ಪಷ್ಟು ಹುಳಿ ಪುಡಿನ ಹಾಕ್ತಾಯಿದ್ದೆ. ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕ್ಕೊಳ್ಳವು. ಹಾಗೆ 1 ಸ್ಪೂನ್ ಅಪ್ಪಷ್ಟು ಉಪ್ಪು ಹಾಕ್ಕೊತಿದ್ದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳವು. ಹಾಗೆ ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಬಿಟ್ಕೊಳ್ಳವು. ಆಮೇಲೆ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೆ. ಎಣ್ಣೆ ಬಿಸಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳು, ಉದ್ದಿನಬೇಳೆ, ಹಾಗೆ ಒಣಮೆಣಸು ಹಾಕಿ ಚಟ್ನಿ ಮೇಲಿಂದ ಒಗ್ಗರಣೆ ಹಾಕಿದ್ರೆ ರುಚಿಯಾದ ಹೆಲ್ದಿಯಾದ ದೊಡ್ಡಪತ್ರೆ ಎಲೆ ಚಟ್ನಿ ರೆಡಿ ಆಯ್ತು.